ಏನು ರಸ್ತೆ ಕೂಡ ಸರಿ ಇಲ್ಲದಿರೋದ್ರಿಂದ ಅರ್ತ್ ಮೂವರ್ಸ್ಗಳು ಯಾವುದು ಇಲ್ಲಿ ಬರದೇ ಇರೋದ್ರಿಂದ ಎಕ್ವಿಪ್ಮೆಂಟ್ಗಳನ್ನು ಸಣ್ಣ ಎಕ್ವಿಪ್ಮೆಂಟ್ NDRF SDRF ಸಿಬ್ಬಂದಿಗಳು SDRF ಅವರು ತಂದಿರೋಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಈ ಭಾಗದಲ್ಲಿ ಏನು ಇಲ್ಲಿ ಜನರೇಟರ್ ಮತ್ತು ಗ್ಯಾಸ್ ಕಟರ್ಸ್ ಇವನ್ನೆಲ್ಲ ಏನೇನು ಇಲ್ಲಿ ಇಂಥ ಉಪಕರಣಗಳನ್ನು ಯೂಸ್ ಮಾಡ್ಕೊಳ್ಳಲಾಗಿದೆ. ಸೊ ಇವನ್ನೆಲ್ಲ ತಂದರೂ ಕೂಡ ಇದನ್ನು ಬಳಸೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇರುವಂಥದ್ದು. ಯಾಕೆಂತ ಹೇಳಿದರೆ ಇಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಗಳು ಕೂಡ ರೆಡಿ ಇದೆ, ಆದರೆ ಇದನ್ನು ಬಳಸಲಿಕ್ಕೆ ಇಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇರುವಂಥದ್ದು. ಅಂದರೆ ಅಲ್ಲಿ ಜಾಗ ಕೂಡ ಕಿಷ್ಕಿಂದೆ ಆಗಿರುವಂಥದ್ದು. ಮತ್ತು ಆ ಭಾಗದಲ್ಲಿ ಏನಾದರೂ ಇದನ್ನು ಬಳಸಿದರೆ ಮೇಲ್ಭಾಗದಲ್ಲಿ ಎಲ್ಲ ಇರುವಂಥ ಅವಶೇಷ ಮತ್ತೆ ಬೀಳುವ ಸಾಧ್ಯತೆಗಳು ಇರೋದರಿಂದ ಕೆಲವೊಂದು ಸಣ್ಣ ಪುಟ್ಟ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ಕೊಂಡು ಈ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಮುಂಭಾಗದಲ್ಲಿ ಒಂದು ನದಿ ಕೂಡ ಒಂದು ಕಾಲುವೆ ರೀತಿ ನೀರು ಕೂಡ ಹರಿಯೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಷ್ಟ ಆಗಿರುವಂಥದ್ದು. ಈ ಭಾಗದಲ್ಲಿ ನೋಡ್ಬೋದು ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಒಂದು ಭಾಗದಲ್ಲಿ SDRF ತಂಡ ಸ್ಥಳೀಯರ ಜೊತೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇರುವಂಥದ್ದು. ಆ ಭಾಗದಲ್ಲಿ ಮನೆಯ ಕೆಳಭಾಗದಲ್ಲಿ ಆ ಒಂದು ಅವಶೇಷಗಳಡಿ ತಾಯಿ ಮಗು ಸಿಲುಕೊಂಡಿದ್ದಾರೆ. ಸೊ ಇಬ್ಬರು ಮಕ್ಕಳು ಮತ್ತು ಒಬ್ಬರು ತಾಯಿಯಲ್ಲಿ ಸಿಲುಕೊಂಡಿರುವಂಥದ್ದು. ಆ ಒಂದು ಭಾಗದಲ್ಲಿ ಅಂದರೆ ಒಂದು ಸಣ್ಣ ಮಗು ಮತ್ತು ತಾಯಿ ಒಟ್ಟಿಗೆ ಮಲಗಿದ್ರು. ಸೊ ಆದ್ದರಿಂದ ಅವರ ಮಗು ಅವರ ಮಡಲಲ್ಲೇ ಇನ್ನೂ ಕೂಡ ಇರುವಂಥದ್ದು. ಸೊ ಅವರ ರಕ್ಷಣೆ ಮಾಡಿ ಅಂತ ಹೇಳಿ ತಾಯಿ ಈಗ ಕೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಆಕ್ಸಿಜನ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಏನು ತಾಯಿ ಮಗು ಇಬ್ಬರು ಬದುಕಿದ್ದಾರೆ, ಇನ್ನೊಂದು ಮಗು ಅಷ್ಟೊಂದು ಬದುಕಿರುವ ಸಾಧ್ಯತೆ ಕಡಿಮೆ ಅಂತ ಹೇಳಿ ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥವ್ರು ಮಾಹಿತಿ ನೀಡಿರುವಂಥದ್ದು. ಆದರೆ ತಾಯಿ ಮತ್ತು ಒಂದು ಮಗು ಅಂದರೆ ಸಣ್ಣ ಮಗು ಏನಿದೆ ಅವರು ಡೆಫಿನೆಟ್ ಆಗಿ ಅಲ್ಲಿ ಬದುಕಿದ್ದಾರೆ, ಅವರು ಉಸಿರಾಡ್ತಾ ಇದ್ದಾರೆ, ಮಾತಾಡೋ ಪರಿಸ್ಥಿತಿನಲ್ಲಿ ಇದ್ದಾರೆ, ಆದರೆ ತುಂಬ ನಿತ್ರಾಣಗೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅದರಿಂದಾಗಿ ಅವರಿಗೆ ಆಕ್ಸಿಜನ್ ಕೊರತೆ ಆಗಬಾರ್ದು ಅಂತ ಹೇಳಿ ಈಗ ಆಕ್ಸಿಜನ್ ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡಿದ್ದಾರೆ. ಸೊ ಎಲ್ಲವನ್ನು ಆ ಒಂದು ಆಕ್ಸಿಜನನ್ನು ಒಳಗಡೆ ಕಳಿಸುವಂಥ ಕೆಲಸ, ಅವರ ಉಸಿರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಇವಾಗ ಮಾಡ್ತಾ ಇರುವಂಥದ್ದು. ಅಂದರೆ ಆ ಭಾಗ ಏನಿದೆ ಇದು ಒಂದು ಅಡಿಕೆ ತೋಟದ ಸುತ್ತಮುತ್ತ ಇರುವಂತಹ ಮನೆಯಾಗಿತ್ತು. ಒಂದು ಕಡೆ ಗುಡ್ಡ ಪ್ರದೇಶ, ಇನ್ನೊಂದು ಕಡೆ ಅಡಿಕೆ ತೋಟ, ಅದರ ಮುಂಭಾಗದಲ್ಲಿ ಹರಿಯುವಂತಹ ನೀರು. ಸೊ ಇದರಿಂದಾಗಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾರಿ ತೊಡಕಾಗಿರುವಂಥದ್ದು. ಒಂದು ಭಾಗದಲ್ಲಿ ಆ ಒಂದು ಫೋಟೋದಲ್ಲಿ ಏನು ಆ ಮನೆಯ ಯಜಮಾನರ ಪತ್ನಿ ಅಂದರೆ ರುದ್ರು ಏನಿದ್ರು ಅವರು ಅಲ್ಲಿ ಮೃತಪಟ್ಟಿದ್ದಾರೆ. ಅವರ ಆ ಒಂದು ಮೃತದೇಹವನ್ನು ಹೊರಗೆ ತೆಗೆಯೋದಕ್ಕೂ ಕೂಡ ಈಗ ಮುಂದಾಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಬದುಕಿರೋರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಹೇಳಿ ಈಗ ತಾಯಿ ಮಗು ರಕ್ಷಣಾ ಕಾರ್ಯಾಚರಣೆಯನ್ನು ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ತಾಯಿ ಮಗುವನ್ನು ರಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು. ಉಳಿದಂತೆ ಆ ಮೃತದೇಹವನ್ನು ಮತ್ತೆ ತೆಗಿಬೋದು ಅಂತ ಹೇಳಿ ಈಗ ಸದ್ಯಕ್ಕೆ ಇವಾಗ ಮರವನ್ನು ಕಟ್ ಮಾಡುವಂತಹ ಕಾರ್ಯ ಕೂಡ ಆರಂಭವಾಗಿದೆ. ಅಂದರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮೇಲ್ಗಡೆ ಭಾಗದಲ್ಲಿ ಮರಗಳೆಲ್ಲ ಬಿದ್ದು ಸಿಲುಕೊಂಡಿದ್ದು ಅವನ್ನೆಲ್ಲ ಕಟ್ ಮಾಡುವಂಥ ಕಾರ್ಯಾಚರಣೆ ಸುತ್ತ ನಡೀತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ಅಲ್ಲಿ ನಾಜೂಕಾದ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಅಂದರೆ ಕೆಲವೊಂದು ಇಲ್ಲೇ ಬಿದ್ದಂತಹ ಏನು ರೂಫ್ಗಳಿದೆ, ಆ ಒಂದು ಹಂಚಿನ ರೂಫ್ಗಳು, ಆ ರೂಫ್ ಬಳಸ್ಕೊಂಡು ಅಲ್ಲಿ ಅವನ್ನ ಅಡ್ಡ ಕೊಟ್ಕೊಂಡು ಅವ್ರನ್ನ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಮ್ಯಾನ್ ಪವರ್ ಇದೆ, ಆದರೆ ಮಾಡಲಿಕ್ಕೆ ಆಗುವಂತಹ ಎಕ್ವಿಪ್ಮೆಂಟ್ಗಳು ದೊಡ್ಡ ಎಕ್ವಿಪ್ಮೆಂಟ್ಗಳು ಇಲ್ಲ. ಇದ್ರೂ ಕೂಡ ಅವನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಒಳಗಡೆ ತಾಯಿ ಮಗು ಮತ್ತು ಆ ಎಳೆ ಮಗು, ಅದು 1-1.5 ವರ್ಷ ವಯಸ್ಸಿನ ಮಗು ಅಂತ ಹೇಳಲಾಗ್ತಾ ಇದೆ. ಸೊ ಅದರಿಂದ ಆ ಒಂದು ಮಗುವನ್ನು ರಕ್ಷಣೆ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಸಾಕಷ್ಟು ನಾಜೂಕಾಗಿ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಮೇಲ್ಭಾಗದಲ್ಲಿ ಸಿಕ್ಕಿಕೊಂಡ ಇರುವಂತಹ ಚಾವಣಿಗಳಿರ್ಬೋದು ಅವು ಯಾವೂ ಕೂಡ ಕೆಳಗಡೆ ಬೀಳಬಾರ್ದು. ಸೊ ಆದ್ದರಿಂದ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಾಜೂಕಾಗಿ ನಡೀತಾ ಇದೆ. ಸದ್ಯಕ್ಕೆ ಜನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಸೇರಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಸಹಾಯವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಸುತ್ತಮುತ್ತ ಸಾಕಷ್ಟು ಜನರು ಕೂಡ ಬಂದಿರುವಂಥದ್ದು. ನನ್ನ ಹಿಂಭಾಗದಲ್ಲೂ ಕೂಡ ನೋಡ್ಬೋದಾದರೆ ಆ ಒಂದು ಪ್ರದೇಶದಲ್ಲಿ ಮುಂಭಾಗ ಗದ್ದೆ ಇರುವಂಥದ್ದು. ಅಂದರೆ ಈ ಒಂದು ಮನೆಯ ಮುಂಭಾಗ ಗದ್ದೆಯಂತಹ ಪ್ರದೇಶ ಇದೆ. ಸೊ ಒಂದು ದೊಡ್ಡ ಕಾಲುವೆ ಇದೆ. ಆ ಕಾಲುವೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಈಗಲೂ ಕೂಡ ಹರಿತಾ ಇರುವಂಥದ್ದು. ಸೊ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಪ್ರವಾಹದ ಮಾದರಿಯಲ್ಲಿ ನೀರು ಕೂಡ ಒಂದು ಕಡೆ ನುಗ್ಗಿದ್ರೆ, ಇನ್ನೊಂದು ಕಡೆ ಆ ಒಂದು ಗುಡ್ಡ ಸಂಪೂರ್ಣವಾಗಿ ಈ ಮನೆಯ ಮೇಲೆ ಬಿದ್ದಿರುವಂಥದ್ದು. ಸೊ ಇಲ್ಲಿ ಅವರ ಮನೆ ಅಂದರೆ ಮನೆ ಪಕ್ಕದಲ್ಲೇ ಕೂಡ ಒಂದು ಹೆಂಚಿನ ಶೆಡ್ ಕೂಡ ಇರುವಂಥದ್ದು, ಮತ್ತು ಪಕ್ಕದಲ್ಲಿ ಇನ್ನೊಂದು ಕೂಡ ಅವರ ಹಳೆ ಮನೆ ಕೂಡ ಇದ್ದುವಂಥದ್ದು. ಎರಡೂ ಕೂಡ ಈಗ ಸಂಪೂರ್ಣವಾಗಿ ಜಖಮಾಗಿದೆ. ಮತ್ತು ರಕ್ಷಣಾ ಕಾರ್ಯಾಚರಣೆ ಈ ರೀತಿ ಮುಂದುವರಿತಾ ಇದೆ. ಅವಿನಾಶ್, ಪೃಥ್ವಿ, ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ.